Hello friends, welcome to my channel. Today we are studying about the concept of regression analysis. The first question is arising, what is regression? A regression means estimating or finding out the unknown values of one series with the known value of other series. So means unknown value na find out ಮಾಡ್ತೀವಿ through using the known value of other series. One series ನ unknown value ಗೊತ್ತಿಲ್ಲ ನಮಗೆ ವ್ಯಾಲ್ಯೂ ಎಷ್ಟು ಅಂತ, ಬಟ್ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಅನದರ್ ಒಂದು ಸೀರೀಸ್ನ ನೋನ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು. ಇಂಥ ಒಂದು ಮೆಥಡ್ಗೆ ನಾವೇನಂತೀವಿ ಅಂದರೆ ರಿಗ್ರೆಷನ್ ಅಂತ ಹೇಳ್ತೀವಿ. ರಿಗ್ರೆಷನ್ನು ಈಸ್ ಯೂಸ್ಫುಲ್ ಇನ್ ಮೆನಿ ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ಇದನ್ನು ಹೈಲಿ ನಾವು ಯೂಸ್ಫುಲ್ ಮಾಡೋದು ಫೋರ್ಕಾಸ್ಟಿಂಗ್ ಇನ್ ಫೀಲ್ಡ್ ಆಫ್ ಬಿಸ್ನೆಸ್ ಅಥವಾ ಇಂಡಸ್ಟ್ರಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಗವರ್ನಮೆಂಟ್ ಪ್ಲಾನಿಂಗ್ನಲ್ಲೂ ಕೂಡ ರಿಗ್ರೆಷನ್ ಅನಾಲಿಸಿಸ್ನ ಯೂಸ್ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ರಿಗ್ರೆಷನ್ ಈಕ್ವೇಷನ್. ರಿಗ್ರೆಷನ್ ಈಕ್ವೇಷನ್ ಅಂದರೆ ಇಟ್ ಈಸ್ ಎ ಆಲ್ಜಿಬ್ರಿಕ್ ಈಕ್ವೇಷನ್. ಸೊ ಇಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಎಕ್ಸ್ ಆ್ಯಂಡ್ ವೈ ಸೀರೀಸ್. ಸೊ ಫಾರ್ ಎಕ್ಸಾಂಪಲ್ ಅಂದರೆ ನಾನು ಪ್ರೀವಿಯಸ್ಲಿ ರಿಗ್ರೆಷನ್ ಅಂದರೆ ಅನ್ನೋನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು ಥ್ರೂ ನೋನ್ ವ್ಯಾಲ್ಯೂಸ್. ಸಮ್ಟೈಮ್ಸ್ ಎಕ್ಸ್ ಏನಾಗಿರುತ್ತೆ ಅನ್ನೋನ್ ವ್ಯಾಲ್ಯೂ ಆಗಿರುತ್ತೆ, ವೈ ನೋನ್ ವ್ಯಾಲ್ಯೂ ಆಗಿರುತ್ತೆ. ಅನದರ್ ಒಂದು ಮೆಥಡ್ನಲ್ಲಿ ಎಕ್ಸ್ ನೋನ್ ವ್ಯಾಲ್ಯೂ, ವೈ ಅನ್ನೋನ್ ವ್ಯಾಲ್ಯೂ ಆಗಿರುತ್ತೆ. ಸೊ ಈ ರೀತಿ ಟೂ ಸೀರೀಸ್ನ ರಿಲೇಷನ್ಶಿಪ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಥ್ರೂ ಆಲ್ಜಿಬ್ರಿಕ್ ಈಕ್ವೇಷನ್ಸ್ನ ಯೂಸ್ ಮಾಡಿ. ಇದನ್ನು ನಾವೇನಂತೀವಿ ರಿಗ್ರೆಷನ್ ಈಕ್ವೇಷನ್. ದಿಸ್ ಈಕ್ವೇಷನ್ ಆರ್ ಯೂಸ್ಡ್ ಟು ಫೈಂಡ್ ಔಟ್ ದ ಅನ್ನೋನ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಸೀರೀಸ್. ಸಿಂಪ್ಲಿಫೈಡ್ ರಿಗ್ರೆಷನ್ ಈಕ್ವೇಷನ್ ಆರ್ ಕಾಲ್ಡ್ ರಿಗ್ರೆಷನ್ ಲೈನ್. ಮೀನ್ಸ್ ರಿಗ್ರೆಷನ್ ಈಕ್ವೇಷನ್ ಅಂದರೆ ಇದನ್ನು ಯೂಸ್ ಮಾಡ್ತೀವಿ ಏನಕ್ಕೆ ಅಂದರೆ ಅನ್ನೋನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ ಅಥವಾ ವೈ ಸೀರೀಸ್ನಲ್ಲಿ. ಈ ಏನು ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಲ್ವಾ ಅಂತ ಒಂದು ಸಿಂಪ್ಲಿಫಿಕೇಶನ್ಗೆ ನಾವೇನಂತ ಅಂತೀವಿ ಅಂದರೆ ರಿಗ್ರೆಷನ್ ಲೈನ್ ಅಂತ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್. ಸೊ ಟೈಪ್ಸ್ ಆಫ್ ರಿಗ್ರೆಷನ್ ಈಕ್ವೇಷನ್. ಟೈಪ್ಸ್ನಲ್ಲಿ ಟೂ ಟೈಪ್ಸ್ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಒನ್ ಈಸ್ ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ, another one is regression equation y on x. So regression equation x on y ಅಂದರೆ in this equation x is the unknown value we don't know, y is the known value, it is already given in the problem. ಸೊ ಗಿವನ್ ವ್ಯಾಲ್ಯೂ ಅಂತಲೂ ಹೇಳ್ಬೋದು. ಆಲ್ರೆಡಿ ನಮಗೆ ಈ ವ್ಯಾಲ್ಯೂ ಏನಿರುತ್ತೆ ನಮಗೆ ಗೊತ್ತಿರತ್ತೆ, ಬಟ್ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲದು. ಸೊ ಇದನ್ನು ನಾವು ಏನಂತೀವಿ, ಎಕ್ಸ್ ಅನ್ನೋನ್ ಆಗಿದ್ದಾಗ ವೈ ನೋನ್ ಆಗಿತ್ತು ಅಂದರೆ ಎಕ್ಸ್ ಆನ್ ವೈ. ಇದ್ರದ್ದು ಆಪೋಸಿಟ್ಟೇ ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್. ಹಾಗಿದ್ರೆ ವೈ ಏನಾಯಿತು ಅನ್ನೋನು, ಎಕ್ಸ್ ನೋನು. ಸೊ this is the equation which is used to ascertain the unknown x value, the corresponding y value is given. ಸೊ ಅದನ್ನೇ ಹೇಳಿದ್ದು ರಿಗ್ರೆಷನ್ ಎಕ್ಸ್ ಆನ್ ವೈ ಅಂದರೆ ಎಕ್ಸ್ ಈಸ್ ಅನ್ನೋನ್ ವ್ಯಾಲ್ಯೂ, ವೈ ಈಸ್ ನೋನ್ ವ್ಯಾಲ್ಯೂ ಗಿವನ್ ಇರುತ್ತೆ. ಸೊ ಇಂಥ ಮೆಥಡ್ಗೆ ನಾವು ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಅಂತೀವಿ. ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ನಲ್ಲಿ ವೈ ಈಸ್ ಅನ್ನೋನ್ ವ್ಯಾಲ್ಯೂ, ಎಕ್ಸ್ ಈಸ್ ನೋನ್ ವ್ಯಾಲ್ಯೂ. ಅನ್ನೋನ್ ವ್ಯಾಲ್ಯೂ ಇಸ್ ವೈ, ಗಿವನ್ ವ್ಯಾಲ್ಯೂ ಇಸ್ ಎಕ್ಸ್. ಸೊ ಹಾಗಿದ್ದಾಗ ಫಾರ್ಮುಲಾ ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈಗೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ is equal to r standard deviation of x over standard deviation of y into y minus y bar. ಇದರ ಆಪೋಸಿಟ್ ಟು y minus y bar is equal to r standard deviation of y divided by standard deviation of x into x minus x bar friends. ಸೊ ಸಮ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋನ್ ವ್ಯಾಲ್ಯೂ ಅಂದ್ರೇನು, ವೈ ವ್ಯಾಲ್ಯೂ ಯಾವ ರೀತಿ ಕೊಟ್ಟಿರ್ತಾರೆ ಅಂತ. ಫಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಸೊ ಫ್ರಮ್ ದ following data, find the most probable value of x when y is 90 and the most probable value of y when x is 70. ಸೊ ಇಲ್ಲಿ ಕೊಟ್ಟಿದ್ದಾರೆ ಮೋಸ್ಟ್ ಪ್ರಾಬಬಲ್ ವ್ಯಾಲ್ಯೂ ಆಫ್ ಎಕ್ಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ವೆನ್ ವೈ ಈಸ್ 90, ಆ ಟೈಮ್ನಲ್ಲಿ ವೈ 90 ಅಂತೆ. ಅಲ್ಲಿಗೆ ವೈ ಗಿವನ್ ವ್ಯಾಲ್ಯೂ, ಎಕ್ಸ್ ಈಸ್ ಅನ್ನೋನ್ ವ್ಯಾಲ್ಯೂ. ಸೊ ಹಾಗಿದ್ದಾಗ ಎಕ್ಸ್ ಅನ್ನೋನ್ ಅಂದಾಗ ನಾವು ಇದನ್ನ ಎಕ್ಸ್ ಆನ್ ವೈನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವೆನ್ ವೈ ಅಂತ ಹೇಳಿದಾಗ ಎಕ್ಸ್ ಆನ್ ವೈ. ಮೋಸ್ಟ್ ಪ್ರಾಬಬಲ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಈಸ್ 70. ಎಕ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಅಲ್ಲಿಗೆ ಇದನ್ನ ನೋನ್ ವ್ಯಾಲ್ಯೂ ಅಂತೀವಿ. ವೈ ಈಸ್ ಫೈಂಡ್ ಔಟ್ ಮಾಡಬೇಕು ಅನ್ನೋನ್ ವ್ಯಾಲ್ಯೂನ. ಸೊ ಹಾಗಿದ್ದಾಗ ವೈ ಆನ್ ಎಕ್ಸ್ ಈಕ್ವೇಷನ್ಸ್ನ ನಾವಿಲ್ಲಿ ಫಾಲೋ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಪರ್ಟಿಕ್ಯುಲರ್ಸ್ ಎಕ್ಸ್ ವೈ. ಮೀನ್ ಕೊಟ್ಟಿದ್ದಾರೆ, ಎಕ್ಸಿನ್ ಮೀನು 18, ವೈ ಮೀನು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸಿಗೆ 14,
ವೈಗೆ 20. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ 0.80. ಕ್ಯಾಲ್ಕುಲೇಟ್ ರಿಗ್ರೆಷನ್ ಲೈನ್ಸ್ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಫಸ್ಟ್ ನಾವು 2 ಈಕ್ವೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವುದು ಅಂದರೆ ಫಸ್ಟ್ ಒನ್ ಈಸ್ ರಿಗ್ರೆಷನ್ ಈಕ್ವೇಷನ್ x ಆನ್ y. x ಆನ್ y ಅಂದಾಗ x ಈಸ್ ಅನ್ನೋನ್ ವ್ಯಾಲ್ಯೂ, y ಈಸ್ ನೋನ್ ವ್ಯಾಲ್ಯೂ. ಹಾಗಿದ್ದಾಗ y ವ್ಯಾಲ್ಯೂ ಅವ್ರು ಏನು ಕೊಟ್ಟಿದ್ದಾರೆ, ಗಿವನ್ ವ್ಯಾಲ್ಯೂ ಎಷ್ಟಿದೆ ಫ್ರೆಂಡ್ಸ್, 90. ಸಿಮಿಲರ್ಲಿ ವಿ ಕ್ಯಾಲ್ಕುಲೇಟ್ ಸೆಕೆಂಡ್ ಒನ್ ರಿಗ್ರೆಷನ್ ಈಕ್ವೇಷನ್ y on x. In this time x value is known value, x value already given in the problem is 70 friends. Formula regression equation x on y ge formula x minus x bar is equal to r standard deviation of x divided by standard deviation of y into y minus y bar friends. So x minus x bar, x value ನಮಗೆ ಗೊತ್ತಿಲ್ಲ, x bar ವ್ಯಾಲ್ಯೂ. ಸೊ ಎಕ್ಸ್ ಮತ್ತೆ ವೈ ಕೊಟ್ಟಿದ್ದಾರೆ ಮೀನಿಂದು, ಮೀನ್ ಅಂದರೆ ಎಕ್ಸ್ ಬಾರ್ ಇಸ್ 18. ವೈ ಬಾರ್ ಅಲ್ಲಿಗೆ ಮೀನ್, ವೈಗೆ ಮೀನ್ ಎಷ್ಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಈಸ್ 14, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ 20. ಅಲ್ಲಿಗೆ ಆರ್ ವ್ಯಾಲ್ಯೂ 0.80. ಇದನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟಿದೆ 18 ಇಸ್ ಈಕ್ವಲ್ ಟು ಆರ್ 0.80 into standard deviation of x is 14 over standard deviation of y is 20 into y minus y bar. ಸೊ y ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಈಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಈಕ್ವೇಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. y ಬಾರ್ ಈಸ್ 100. ಬೇಕಿದ್ರೆ ಡೈರೆಕ್ಟಾಗಿ ಇಲ್ಲೇ ನಾವು ಕೊಟ್ಟಿರೋ ವ್ಯಾಲ್ಯೂನ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸಿಂಪ್ಲಿಫೈ ಮಾಡಿ ಕೊನೆಯಲ್ಲೂ ಕೂಡ ಈಕ್ವೇಷನ್ಸ್ದಲ್ಲಿ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್. ಎಕ್ಸ್ ಮೈನಸ್ 18 ಇಸ್ ಈಕ್ವಲ್ ಟು 0.80 ಇಂಟು 14 ಡಿವೈಡೆಡ್ ಬೈ 20. ಸೊ 14 ಡಿವೈಡೆಡ್ ಬೈ 20 0.7 ಇಂಟು y minus 100. therefore x minus 18 is equal to 0.80 into 0.7 0.56 into y minus 100. x minus 18 is equal to 0.56 into y 0.56y. 0.56 ನ y ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, 100 ಜೊತೆನೂ ಮಲ್ಟಿಪ್ಲೈ ಮಾಡಬೇಕು ಫ್ರೆಂಡ್ಸ್. 0.56y 0.56 ಪ್ಲಸ್ ಇಂಟು ಮೈನಸ್ 0.56 into 100 56 friends. X is equal to 0.56y minus 56 minus 18 in this side plus 18. X is equal to 0.56y minus 56 plus 18 minus 38 friends. ಈಗ ಸಿಂಪ್ಲಿಫೈ ಮಾಡೋಣ. x is equal to 0.56y minus 18. ನಾನು ಇಲ್ಲಿಂದ ಮತ್ತೆ ಬರ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. x is equal to 0.56 into y known value ಎಷ್ಟು 90 minus 38. x is equal to 0.56 into 50.4 minus 38. x is equal to 12.4 ಫ್ರೆಂಡ್ಸ್. ಈ ರೀತಿ ನಾವು ರಿಗ್ರೆಷನ್ ಲೈನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ ಆನ್ ವೈ ಕ್ಯಾಲ್ಕುಲೇಟ್ ಮಾಡಿದ್ವಿ. ವೈ 90 ಇದ್ದಾಗ ಎಕ್ಸ್ ಅನ್ನೋನ್ ವ್ಯಾಲ್ಯೂ ಎಷ್ಟಿರುತ್ತೆ 12.4 ಫ್ರೆಂಡ್ಸ್. ಸಿಮಿಲರ್ಲಿ ವಿ ಕ್ಯಾಲ್ಕುಲೇಟ್ ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ ಇಸ್ ಈಕ್ವಲ್ ಟು 70. ಫಾರ್ಮುಲಾ ವೈ ಆನ್ ಎಕ್ಸ್, ವೈ ಫಸ್ಟ್ ನಾವು ತಗೊಳ್ತಾ ಇದ್ದೀವಿ. ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಫ್ರೆಂಡ್ಸ್. ವೈ ಮೈನಸ್ ವೈ ಬಾರ್, ವೈ ಮೈನಸ್ ವೈ ಬಾರ್, ಇಲ್ಲಿ ವೈ ಏನಾಯಿತು ಅನ್ನೋನ್ ವ್ಯಾಲ್ಯೂ, ಎಕ್ಸ್ ಈಸ್ ದ ನೋನ್ ವ್ಯಾಲ್ಯೂ ಫ್ರೆಂಡ್ಸ್. ಸೊ ವೈ minus y bar is 100 is equal to r 0.80. Standard deviation of y is 20 over 14 into x minus x bar is 18 friends. So simplify ಮಾಡ್ತಾ ಇದ್ದೀವಿ. y minus 100
is equal to 0.8 into 20 over 14, 1.4285 friends, into x minus 18, y minus 100, 0.8 into 1.4285, which means 1.1428 friends, into x minus 18, y minus 100 is equal to 1.1428 into x is 1.1428x, plus into minus 1.1428 into minus 18, 20.5704 friends. Next, y is equal to 1.1428x minus 20.5704, minus 100 in this side ಏನಾಗುತ್ತೆ plus 100. So y is equal to 1.1428x minus 20 minus plus ಸಿಗತ್ತೆ, ಪ್ಲಸ್ ಬಿಗ್ ವ್ಯಾಲ್ಯೂ. ಸೊ 100ನಲ್ಲಿ 20.57 therefore y is equal to 1.1428. x value known value ಎಷ್ಟಿದೆ 70 plus 79.4296, y is equal to 1.1428 70 is 79.996 plus 79.4296 ನ ಆ್ಯಡ್ ಮಾಡಿದ್ವಿ ಅಂದರೆ y ವ್ಯಾಲ್ಯೂ 159.4256 ಫ್ರೆಂಡ್ಸ್. ಸೊ ಈ ರೀತಿ ನಾವು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಯಾವಾಗ ಅಂದರೆ y ವ್ಯಾಲ್ಯೂ ಅನ್ನೋನ್ ವ್ಯಾಲ್ಯೂ ಆಗಿರುತ್ತೆ, ಆ ಟೈಮ್ನಲ್ಲಿ x ವ್ಯಾಲ್ಯೂ ನೋನ್ ವ್ಯಾಲ್ಯೂ ಆಗಿರುತ್ತೆ, ಅಂದರೆ ಗಿವನ್ ವ್ಯಾಲ್ಯೂ ಆಗಿರುತ್ತೆ. ಆಲ್ರೆಡಿ ಗಿವನ್ ಇಂದ ಪ್ರಾಬ್ಲಮ್. ಈ ರೀತಿ ನಾವು ಈಕ್ವೇಷನ್ಸ್ನ ರಿಗ್ರೆಷನ್ ಈಕ್ವೇಷನ್ ಎಕ್ಸ್ ಆನ್ ವೈ ಮತ್ತು ರಿಗ್ರೆಷನ್ ಈಕ್ವೇಷನ್ ವೈ ಆನ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಇನ್ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ಸಮ್ ಮೋರ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ರಿಗ್ರೆಷನ್ ಈಕ್ವೇಷನ್ ಅಂದರೆ ಡಿಫ್ರೆಂಟ್